ವೈದ್ಯರ ದಿನಾಚರಣೆ ಹಿನ್ನೆಲೆ ಸಮಾಜಮುಖಿ ವೈದ್ಯರಿಗೆ ಆತ್ಮೀಯ ಅಭಿನಂದನೆ, ಜನಸ್ಪಂದನೆಯಾಗಿ ಕೆಲಸ ಮಾಡಲು ಗಣ್ಯರ ಸಲಹೆ. ರಾಜ್ಯದಲ್ಲಿ ಹೃದ್ರೋಗ ಸಮಸ್ಯೆ ಉಲ್ಬಣ ಹಿನ್ನೆಲೆ ಮದ್ದೂರಿನಲ್ಲಿ ಆಧ್ಯಾತ್ಮದ ಮೊರೆ ಹೋದ ಜನತೆ, ರಾಘವೇಂದ್ರ ಪುರೋಹಿತರ ನೇತೃತ್ವದಲ್ಲಿ ಆಧ್ಯಾತ್ಮದ ಜಪ ಆಚರಣೆ. ಪಾಂಡವಪುರದಲ್ಲಿ ಹೆಚ್ಚಿದ ಚಿರತೆಗಳ ಹಾವಳಿ, ರೈತನ ಹಸುವನ್ನ ಬಲಿ ತೆಗೆದುಕೊಂಡ ಚಿರತೆ, ಗ್ರಾಮಸ್ಥರಲ್ಲಿ ಮೂಡಿದ ಭಯದ ವಾತಾವರಣ. ಚಂದ್ರವನ ಆಶ್ರಮದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ, ತ್ರಿನೇತ್ರ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಪೂಜೆ, ಮಂಡ್ಯದ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ. ಸಂತೋಷ್ ಪಿಯು ಕಾಲೇಜು ಮಂಡ್ಯ ಇವರ ಆಶ್ರಯದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ವೈದ್ಯರಿಗೆ ಅಭಿನಂದನಾ ಸಮಾರಂಭವು ಮಂಡ್ಯದ ಕಾಳೇಗೌಡ ಪ್ರೌಢಶಾಲೆ ಆವರಣದಲ್ಲಿರುವ ಸಂತೋಷ್ ಪಿಯು ಕಾಲೇಜು ಆವರಣದಲ್ಲಿ ನಡೆಯಿತು. ವೈದ್ಯ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುವಂತಾಗಿದೆ ಎಂದು ಹಿರಿಯ ಮಕ್ಕಳ ತಜ್ಞ ಡಾಕ್ಟರ್ ಜಗದೀಶ್ ಕುಮಾರ್ ವಿಷಾದಿಸಿದರು. ಸಂತೋಷ್ ಪಿಯು ಕಾಲೇಜು ಇವರ ವತಿಯಿಂದ ನಗರದ ಕಾಳೇಗೌಡ ಪ್ರೌಢಶಾಲಾ ಆವರಣದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ನಡೆದ ವೈದ್ಯರ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ವೈದ್ಯ ವೃತ್ತಿ ದುಡ್ಡಿಗಾಗಿ ಬಂದಂತಹುದಲ್ಲ, ಜನಸೇವೆಗಾಗಿ ಬಂದಿದ್ದು, ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸೇವೆ ಮಾಡಿದಾಗ ಮಾತ್ರ ಜನಮನ್ನಣೆ ಗಳಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ತಿಳಿದೋ ತಿಳಿಯದೋ ಕಾರ್ಪೊರೇಟ್ ಸಂಸ್ಕೃತಿ ಕಾಲಿಟ್ಟಿತ್ತು. ಅದನ್ನು ಬಳಕೆ ಮಾಡಿಕೊಂಡ ನಾವು ಅದರಿಂದ ಬರಲು ಆಗದೆ ವೈದ್ಯ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಎಂದು ಹೇಳಿದರು. ಕಾರಣ ವೈದ್ಯಕೀಯ ವೃತ್ತಿಯನ್ನು ನಮಗೆ ಗೊತ್ತಿದ್ದು ಅಥವಾ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಾರ್ಪೊರೇಟ್ ಸೆಟಪ್ಗೆ ನಾವು ಕೊಟ್ಬಿಟ್ಟಿದ್ದೀವಿ. ಇದು ಎಲ್ಲಿ ತಪ್ಪಾಯಿತು ನಮಗೆ ಗೊತ್ತಿಲ್ಲ, ಯಾರಿಂದ ತಪ್ಪಾಯಿತು ನಮಗೆ ಗೊತ್ತಿಲ್ಲ, ಬಟ್ ಒಂದು ತಪ್ಪು ಆಗೋಗಿದೆ. ಇದರಿಂದ ಇವತ್ತು ವೈದ್ಯ ಸಮೂಹಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇವತ್ತು ವೈದ್ಯಕೀಯ ವೃತ್ತಿಯನ್ನು ನಾವು ಶುರು ಮಾಡಿದಾಗ ಭಾರತೀಯ ವೈದ್ಯಕೀಯ ಸಂಘ ಒಂದು ಪ್ರೇಯರನ್ನು ಹೇಳ್ತು. ಏನಂತ ಹೇಳ್ತು ಅಂತಂದರೆ, ಮೇ ಎವ್ರಿಬಡಿ ಬಿ ಹ್ಯಾಪಿ, ಮೇ ಎವ್ರಿಬಡಿ ಬಿ ಹೆಲ್ತಿ, ಮೇ ಎವ್ರಿಬಡಿ ಬಿ ಫ್ರೀ ಫ್ರಮ್ ಪೇನ್, may everybody be free from sorrow, may be the healing cure, and we do it beyond creed and race. ನಮಗೆ ನಮ್ಮ ಹತ್ರ ತೊಂದರೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗೆ ಅವನ ತೊಂದರೆಯನ್ನು ನಿವಾರಿಸ್ತಕ್ಕಂಥದ್ದು ಒಂದೇ ಕರ್ತವ್ಯ. ಅದರ ನಂತರ ಬರ್ತಕ್ಕಂಥ ಹಣ ಇತ್ಯಾದಿ ಇವೆಲ್ಲ ಗೌಣ. ಇದು ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಇವತ್ತು ದುಡ್ಡು ಮಾಡಬೇಕು ಅಂತಂದ್ರೆ ಬೇಕಾದಷ್ಟು ಪ್ರೊಫೆಷನ್ಗಳಿದ್ದಾವೆ. ವೈದ್ಯಕೀಯ ವೃತ್ತಿ ದುಡ್ಡಿಗಾಗಿ ಬಂದಂಥ ವೃತ್ತಿ ಅಲ್ಲ, ಇದು ಒಂದು ಜನಸೇವೆಗೆ ಬಂದಂಥ ವೃತ್ತಿ. ಇದನ್ನು ನಾವು ಒಂದನೇ ದಿನದ ನಮ್ಮ ಪ್ರಾಕ್ಟೀಸ್ನಿಂದ ಹಿಡಿದು ಕೊನೆಯವರೆಗೆ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸೇವೆಯನ್ನು ಮಾಡಿದಾಗ ಸಂತೋಷ್ ಪಿ ಯು ಕಾಲೇಜಲ್ಲಿ ಅವರು ಮಾಡಿರ್ತಕ್ಕಂಥ 10ರಷ್ಟು ಹೆಸರನ್ನು ನಾವು ಮಾಡ್ಬೋದು. ಇದು ಮಾಡ್ತಾ ಇದ್ದೀವಿ. ಆದರೂ ಕೂಡ ಇವತ್ತು ಏನು ಈ ಕಾರ್ಪೊರೇಟ್ ಸೆಟಪ್ ಅಂತಕ್ಕಂಥದ್ದು ಏನು ಬಂದಿದೆ, ಅದರಿಂದ ನಮಗೆ ಸ್ವಲ್ಪ ಕೆಟ್ಟ ಹೆಸರು ಬರೋದಕ್ಕೆ ಶುರುವಾಗಿದೆ. ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ಪ್ರತಿಯೊಬ್ಬರೂ ಅತ್ಯಂತ ಎತ್ತರದ ಕನಸನ್ನು ಕಾಣಬೇಕು, ಅದನ್ನು ಸಾಕಾರಗೊಳಿಸಲು ನಿರಂತರ ಪ್ರಯತ್ನವನ್ನು ಹಾಕಬೇಕು. ಅವರು ಹೇಳಿದಂತೆ ಪಿಯು ಶಿಕ್ಷಣ ಇಡೀ ಶಿಕ್ಷಣದಲ್ಲೇ ಅತ್ಯಂತ ಪ್ರಮುಖವಾದ ಘಟ್ಟ, ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ನಮ್ಮ ಸಂತೋಷ್ 16 ಜನ ವೈದ್ಯರನ್ನು ಕರೆಸಿದ್ದಾರೆ. 4 ಜನ ಬಿಟ್ಟರೆ ಉಳಿದವರೆಲ್ಲ ಅವ್ರ ಶಿಷ್ಯರೇ. ಅವರಿಂದ ತರಬೇತಿ ಪಡೆದು ಉಪನ್ಯಾಸವನ್ನು ಕೇಳಿ ಮಾರ್ಗದರ್ಶನ ಪಡೆದು ವೈದ್ಯರಾದವರು. ಒಂದು ರೀತಿಯ ನಿಜವಾದ ದರ್ಶನವನ್ನು, ಸಾಧನೆಯ ದರ್ಶನವನ್ನು ನಿಮ್ಮೆದುರು ಇವತ್ತು ತೆರೆದಿಟ್ಟಿದ್ದಾರೆ. ಅಬ್ದುಲ್ ಕಲಾಂ ಹೇಳಿದಾಗೆ, ಅಬ್ದುಲ್ ಕಲಾಂ ತಮಿಳುನಾಡಿನ ಒಂದು ಸಮುದ್ರ ದಂಡೆಯ ಮೇಲೆ ಆಟ ಆಡುವ, ಬುಗುರಿ ಆಟ ಆಡುವ, ಆ ಆಯ್ದ ಪೇಪರ್ಗಳನ್ನು, ತುಂಡು ಪೇಪರ್ಗಳನ್ನು ಆಯ್ತಾ ಬದುಕನ್ನು ನಡೆಸ್ತಂಥ, ಹುಣಸೆ ಬೀಜವನ್ನು ಆಯ್ತಾ ಬದುಕನ್ನು ನಡೆಸ್ತಂಥ ಮನುಷ್ಯ, ತನ್ನ ಅಕ್ಕಂದಿರ ಫೀಸನ್ನು ಕಟ್ಟಕ್ಕಿಲ್ಲದೆ ಒಡವೆಯನ್ನು ಮಾರಿ ಓದಿದ ಮನುಷ್ಯ ಈ ದೇಶ, ಈ ಜಗತ್ತು ಕಂಡು ಅದ್ಭುತ ವಿಜ್ಞಾನಿ ಆಗ್ತಾರೆ. ಅಂತ ಅದ್ಭುತ ವಿಜ್ಞಾನಿ ನಮಗೆಲ್ಲ ಏನು ಹೇಳ್ತಾರೆ, ಮಕ್ಕಳೇ
ಅತ್ಯಂತ ಎತ್ತರದ ಕನಸುಗಳನ್ನು ಕಾಣಬೇಕು. ಕನಸುಗಳನ್ನು ಕಾಣೋದು ಅಷ್ಟೇ ಅಲ್ಲ, ಕನಸುಗಳನ್ನ ಸಾಕಾರ ಮಾಡಲಿಕ್ಕೆ ನಿರಂತರವಾದ ಪರಿಶ್ರಮವನ್ನು ಹಾಕಬೇಕು. ಆ ಪರಿಶ್ರಮ ನಿಮಗೆ ಕನಸನ್ನು ನನಸಾಗಿ ಮಾಡಿಕೊಡ್ತದೆ ಅಂತೇಳಿ ಆ ದಿಸೆಯಲ್ಲಿ ನೀವು ದೃಢವಾದ ಹೆಜ್ಜೆಗಳನ್ನು ಇಡ್ತಾ, ಕಾರಣ PU ಶಿಕ್ಷಣ ಇಡೀ ಶಿಕ್ಷಣದಲ್ಲಿ ಅತ್ಯಂತ ನಿರ್ಣಾಯಕ ಘಟ್ಟ. ನೀವು PUನಲ್ಲಿ ಯಶಸ್ಸನ್ನು ಕಂಡ್ರೆ, ಸಕ್ಸಸ್ ಆದರೆ ಇಡೀ ಬದುಕಿನಲ್ಲಿ ಯಶಸ್ಸನ್ನು ಕಾಣ್ತೀರಿ, ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ತೀರಿ, ನಿಮ್ಮ ಬದುಕನ್ನು ಕಟ್ಕೊಳ್ತೀರಿ. ಹಾಗಾಗಿ ಈ 2 ವರ್ಷಗಳ ತಪಸ್ಸಿನ ಜೀವನ ನಿಮ್ಮ ಬದುಕಿನ ತಿರುವಿನ ನಿರ್ಣಾಯಕ ಘಟ್ಟ ಅನ್ನುವುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಈ PU ಶಿಕ್ಷಣವನ್ನು ಅತ್ಯಂತ ಗಂಭೀರವಾಗಿ ನೀವು ಸ್ವೀಕಾರ ಮಾಡಬೇಕು, ಸವಾಲಾಗಿ ಸ್ವೀಕಾರ ಮಾಡಬೇಕು. ಆ ಮೂಲಕ ನಿಮ್ಮ ಭವಿಷ್ಯ ಮತ್ತು ಬದುಕನ್ನು ಕಟ್ಟಿಕೊಳ್ಳುವ ದೃಢವಾದ ಪ್ರತಿಜ್ಞೆಯನ್ನು ನೀವು ಮಾಡೋದಾದರೆ ಸಂತೋಷ್ ಅವರ ಇಡೀ ಅಧ್ಯಾಪಕ ಕನ್ನಡದವರ ಈ ಶ್ರಮ ಸಾರ್ಥಕ ಆಗ್ತದೆ. ಈ ಸಂದರ್ಭದಲ್ಲಿ ವೈದ್ಯರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಕಾಲೇಜಿನ ಪ್ರಾಂಶುಪಾಲ ಬಿ ಸಂತೋಷ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೈದ್ಯರಾದ ಡಾಕ್ಟರ್ ರವಿ, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ಶಶಿಕಲಾ, ಡಾಕ್ಟರ್ ನಿಂಗಯ್ಯ, ಡಾಕ್ಟರ್ ತನುಶ್ರೀ, ಸಂಸ್ಥೆ ಉಪಾಧ್ಯಕ್ಷ ಗುರುಸ್ವಾಮಿ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ರು. ರಾಜ್ಯದಲ್ಲಿ ಹೃದ್ರೋಗದ ಮರಣ ಮೃದಂಗ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರು ಹೃದಯ ರೋಗದ ಆತಂಕ ನಿವಾರಣೆಗೆ ಆಧ್ಯಾತ್ಮದ ಮೊರೆ ಹೋಗಿದ್ದಾರೆ. ಮದ್ದೂರಿನಲ್ಲಿ ರಾಘವೇಂದ್ರ ಪುರೋಹಿತರವರ ನೇತೃತ್ವದಲ್ಲಿ ಆಧ್ಯಾತ್ಮದ ಜಪವನ್ನು ಜನರಿಗೆ ಹೇಳಿಕೊಡಲಾಗ್ತಾ ಇದೆ. ರಾಜ್ಯದಲ್ಲಿ ಹೃದ್ರೋಗದ ಮರಣ ಮೃದಂಗ ಬಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜನರಲ್ಲಿ ಆತಂಕ ಶುರುವಾಗಿದೆ. ರೋಗದ ನಿವಾರಣೆಗಾಗಿ ದೇವರ ಮೊರೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೃದಯ ಸಂಬಂಧ ಕಾಯಿಲೆಯಿಂದ ಪಾರಾಗಲು ಮದ್ದೂರಿನಲ್ಲಿ ಜನರು ಆಧ್ಯಾತ್ಮದ ಮೊರೆ ಹೋಗಲು ಶುರು ಮಾಡಿಕೊಂಡಿದ್ದಾರೆ. ಹೃದ್ರೋಗಕ್ಕೆ ವೇದೋಪನಿಷತ್ನಲ್ಲಿ ಮಂತ್ರೌಷಧ ಇದೆ ಅಂತ ಜನ ಭಾವಿಸಿದ್ದಾರೆ. ಮದ್ದೂರಿನಲ್ಲಿ ರಾಘವೇಂದ್ರ ಪುರೋಹಿತ ನೇತೃತ್ವದಲ್ಲಿ ಜನರಿಗೆ ಹೃದ್ರೋಗದಿಂದ ಪಾರಾಗಲು ಆಧ್ಯಾತ್ಮದ ಜಪವನ್ನು ಹೇಳಿಕೊಡಲಾಗಿದೆ. ಓಂ ಶಿವ ಪದವಿ ವಿದ್ಯೆ ಹಿ ಸೌಂದರ್ಯ ರೂಪಿ ಧೀಮಹಿ ತನ್ನೋ ಮೋಹಿನಿ ಪ್ರಚೋದಯಾತ್ ಮಂತ್ರ ರುದ್ರೋಹಕ್ಕೆ ಮದ್ದತ್ತೆ ಅಂತ ಹೇಳಿ ಮಂತ್ರವನ್ನು ಪಠಿಸಿದ್ದಾರಂತೆ. ಮದ್ದೂರಿನ ಕಾಶಿ ವಿಶ್ವನಾಥ ದೇಗುಲದ ಆಗಮಿಕ ಪುರೋಹಿತ ರಾಘವೇಂದ್ರ ಪುರೋಹಿತರಿಂದ ಜನರಿಗೆ ಮಂತ್ರೋಚ್ಚಾರಣೆಯ ಅಭ್ಯಾಸ ಮಾಡಿಸಲಾಗಿದೆ. सौंदर्य रूपी धीमहि तन्नो मोहिनी ओम शिव पदवी विद्मये सौंदर्य रूपी धीमहि तन्नो मोहिनी प्रचोदयात्. ಈ ಮಂತ್ರವನ್ನ ಪ್ರತಿನಿತ್ಯ ಬೆಳಗ್ಗೆ ಈ ರೀತಿ ಕಲಶ ಹಿಡ್ಕೊಂಡು 108 ಬಾರಿ ಪಠನೆ ಮಾಡಿ, 108 ಬಾರಿ ಪಠನೆ ಆದ ಮೇಲೆ ಇದರ ತೀರ್ಥವನ್ನು ನಾವು ಸೇವನೆ ಮಾಡಬೇಕು. ಈ ಮಂತ್ರೋಚ್ಚಾರಣೆ ಜಪದಿಂದ ಹಲವರಿಗೆ ಹೃದಯ ಸಂಬಂಧಿ ರೋಗ ಕಡಿಮೆಯಾಗುವ ಲಕ್ಷಣ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಈ ಒಂದು ಮಂತ್ರವನ್ನು ನಾನು ಪ್ರತಿದಿನ ಈ ದೇವಾಲಯಕ್ಕೆ ಬಂದು ಭಗವಂತನ ದರ್ಶನವನ್ನು ಮಾಡಿ ಹೋದಾಗ ನನ್ನ ಹತ್ತಿರದ ಸಂಬಂಧಿ, ನನ್ನ ಅಣ್ಣನೇ ಮಗನಿಗೆ ಹೃದಯದ ತೊಂದರೆ ಇರುವುದರಿಂದ ಈ ಮಂತ್ರವನ್ನು ಅವನ ಒಂದು ಜಾತಕದಲ್ಲಿ ಅವನಿಗೆ ಅಕಾಲ ಮೃತ್ಯುವಿದೆ ಅಂತ ಹೇಳಿದಾಗ ನಾನು ಈ ಮದ್ದೂರಿನ ಶಂಕರಾನಂದ ಸ್ವಾಮಿ ವಿಶ್ವೇಶ್ವರಯ್ಯ ಸ್ವಾಮಿ ದೇವಸ್ಥಾನದ ಅರ್ಚಕರಾದಂಥ ಶ್ರೀ ಡಾಕ್ಟರ್ ರಾಘವೇಂದ್ರ ಗುರೂಜಿಯವರನ್ನು ಭೇಟಿ ಮಾಡಿ ಇದಕ್ಕೆ ಏನಾದರೂ ಪರಿಹಾರವಿದೆಯಾ ಸ್ವಾಮಿ ಅಂತ ಕೇಳಿದಾಗ ಈ ಮಂತ್ರವನ್ನು ಹೇಳಿ ಈ ಮಂತ್ರವನ್ನು ಜಪ ಮಾಡಿ ಇದು ಮಾಡಿದರೆ ಅವರಿಗೆ ಒಂದು ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಇವತ್ತು ಉತ್ತಮವಾಗಿ ಇದ್ದಾರೆ. ಅದೊಂದು ನನ್ನ ಕಣ್ಮುಂದೆ ನಡೆತಕ್ಕಂಥ ನಿದರ್ಶನ. ಈ ಮಂತ್ರವನ್ನು ದಿನಕ್ಕೆ 48 ಬಾರಿ ಜಪಿಸಿದರೆ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ ಆಗುತ್ತಂತೆ. ನಿತ್ಯ ನಾವು ಯೋಗಾಸನ ಮಾಡಿ, ನಮ್ಮ ಸನಾತನ ಧರ್ಮದಲ್ಲೇ ಯೋಗಾಸನ ಇದೆ. ಸೂರ್ಯ ನಮಸ್ಕಾರ ಮಾಡಬೇಕು, ದೇವಸ್ಥಾನಗಳಿಗೆ ಹೋಗಿ ಜಪತಪ ಮಾಡಬೇಕು, ನಿತ್ಯ ಸ್ನಾನ ಮಾಡಬೇಕು, ನಿತ್ಯ ಒಂದು ಸರಳ ಆಹಾರ ಪದ್ಧತಿ ಅಳವಡಿಸ್ಕೊಳ್ಬೇಕು. ಇಲ್ಲ ಅಂದರೆ ನಾವು ಇಂಥ ಒಂದು ರೋಗಕ್ಕೆ ತುತ್ತಾಗ್ತೇವೆ. ಹೃದಯ ಕಾಯಿಲೆಯಿಂದ ಪಾರಾಗಲು ಇದೀಗ ಜನರು ಈ ಮಂತ್ರೋಚ್ಚಾರಣೆಗೆ ಮುಗಿಬೀಳುತ್ತಿದ್ದಾರೆ. ಈಗಾಗಲೇ ಹಲವರು ಈ ಮಂತ್ರೋಚ್ಚಾರಣೆ ಮೂಲಕ ನೆಮ್ಮದಿ ಜೀವನ ಕಂಡುಕೊಂಡಿದ್ದಾರಂತೆ. ಪಾಂಡವಪುರ ಪಟ್ಟಣದ ಹಾರೋಹಳ್ಳಿ ಹೊರವಲಯದಲ್ಲಿ ಚಿರತೆಯೊಂದು ದಾಳಿ ನಡೆಸಿರುವ ಘಟನೆ ಜರುಗಿದ್ದು, ರೈತ ಶ್ರೀನಿವಾಸ್ ರವರಿಗೆ ಸೇರಿದ 50,000 ಮೌಲ್ಯದ ಹಸುವನ್ನು ಚಿರತೆ ಬಲಿ ತೆಗೆದುಕೊಂಡಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಪಾಂಡವಪುರ ಪಟ್ಟಣದ ಹಾರೋಹಳ್ಳಿ ಹೊರವಲಯದಲ್ಲಿ ಚಿರತೆ ದಾಳಿ ನಡೆಸಿರುವ ಘಟನೆ ನಡೆದಿದೆ. ರೈತ ಮತ್ತು ಪುರಸಭಾ ಸದಸ್ಯರಾದ ಎಲ್ ಶ್ರೀನಿವಾಸ್ ಅವರಿಗೆ ಸೇರಿದ ಸುಮಾರು 50,000 ಮೌಲ್ಯದ ಹಸುವನ್ನು ಚಿರತೆ ಬಲಿ ಪಡೆದುಕೊಂಡಿದೆ.
ಈ ದಾಳಿಯಿಂದಾಗಿ ಗ್ರಾಮಸ್ಥರಲ್ಲಿ ಭಯದ ಭೀತಿ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ತಕ್ಷಣವೇ ಆಗಮಿಸಿದ ಬೀಟ್ ಫಾರೆಸ್ಟರ್ ಅಧಿಕಾರಿ ಕುಮಾರ್ ಚಿರತೆಯ ಚಿಹ್ನೆಗಳನ್ನು ಪರಿಶೀಲಿಸಿದರು. ಚಿರತೆ ಹಿಡಿಯಲು ಕ್ರಮ ಹಾಗೂ ಚಿರತೆಯ ಚಟುವಟಿಕೆ ಬಗ್ಗೆ ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಹಾಗೂ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಆರೋಳಿಯಲ್ಲಿ ಒಂದು ಹಸುನ ಹೊಡೆದಾಕಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟರು. ಸ್ಥಳ ಪರಿಶೀಲನೆ ಮಾಡಿದಾಗ ಇದು ಚಿರತೆನೇ ಹೊಡೆದಾಕಿರೋದಂತ ಒಂದು ಖಚಿತ ಆಗಿದೆ. ಮತ್ತು ಇದರ ಬಗ್ಗೆ ನಾವೀಗ ಸ್ವಿಮ್ಮಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಬೋನ್ ವ್ಯವಸ್ಥೆ ಮಾಡಿದ್ದೀವಿ. ನೋಡೋಣ, ಇವತ್ತೇನಾದರೂ ಬೋನ್ ಇಟ್ಟಿದ್ದೀವಿ, ಬಿದ್ದರೆ ಬೀಳ್ಬೋದು ಅಂತ ಒಂದು ಅಂದಾಜು. ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ರೈತ ಶ್ರೀನಿವಾಸ್ ಅವರು, ನಮ್ಮ ಜೀವಮಾನ ಕಾಪಾಡುವ ಹಸು ಓದುವುದು ನಮ್ಮ ಬದುಕಿಗೆ ಹೊಡೆತ ತಂದಿದೆ. ಸರ್ಕಾರ ಇಂಥ ಸಂದರ್ಭಗಳಲ್ಲಿ ನಮಗೆ ಪರಿಹಾರ ಏನು ಮಾಡುತ್ತದೆ ಎಂಬ ಪ್ರಶ್ನೆ ಕಾಡುತ್ತಿದೆ ಅಂತ ಹೇಳಿದರು. ಗ್ರಾಮಸ್ಥರಾದ ಶ್ರೀಧರ್ ಅವರು, ಸರ್ಕಾರವು ತಕ್ಷಣ ಸೂಕ್ತ ಪರಿಹಾರ ನೀಡಬೇಕು, ಇದರ ಬಗ್ಗೆ ಗಂಭೀರ ಕ್ರಮವಿಲ್ಲದಿದ್ದರೆ ರೈತರ ಜೀವನೇ ಅಪಾಯಕ್ಕೆ ಗುರಿಯಾಗುತ್ತದೆ ಅಂತ ಹೇಳಿದರು. ನಮ್ಮ ಖರ್ಚು ಎಷ್ಟಾಗ್ತದೆ, ರೈತ ಆತ್ಮಹತ್ಯೆ ಎಲ್ಲಿ ಮಾಡ್ಕೊತಾನೆ ಒಂದು ಈ ಥರ ಹಾನಿಯಿಂದ ಮಾಡ್ಕೊತಾನೆ. ನಾನು ಇದರಿಂದ ಕಡಾಖಂಡಿತವಾಗಿ ಹೇಳ್ತೀನಿ, ಸರ್ಕಾರ ಇದರಲ್ಲಿ ಭಾಳ ಪರಿಹಾರ ರೈತರಿಗೆ. ಒಂದು ಹಸು ಸತ್ತರೆ 1.5 ಲಕ್ಷ ಗಂಟೆ ಪರಿಹಾರ ಕೊಡಬೇಕು. ಒಂದು ಕಟ್ಟ ಸತ್ತರೆ 50,000 60,000 ಪರಿಹಾರ ಕೊಡಬೇಕು. ಒಂದು ಮೇಕೆ ಸತ್ತರೆ ಒಂದು 30,000 40,000 ಪರಿಹಾರ ಕೊಡಬೇಕು. ಯಾಕೆಂದರೆ ನಾವು ಒಂದು ಮರಿ ಇಟ್ಕೊಬತ್ತೀವಿ ಅಂದರೆ 15,000 ರೂಪಾಯಿ ಬೇಕು ಒಂದು ಮೇಕೆಗೆ. ಈ ಕರ ಇಟ್ಕೊಬತ್ತೀವಿ ಅಂತ ಅಂದರೆ 25,000 ಬೇಕು. ಒಂದು ಹಸು ಇಟ್ಕೊಬತ್ತೀನಿ 1.5 ಲಕ್ಷ ಬೇಕು. ಆಮೇಲೆ ನಮ್ಮ ಕೂಲಿ ಏನು, ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ನಾವು ಹಸ ಸಾಕಬೇಕು ಅಂತ ಅಂದರೆ ಅಲ್ಲಿ ನಾನು ಹೇಳ್ಬಾರ್ದು ಈ ಮಾತನ್ನ. ನಮ್ಮ ತಂದೆ ಸತ್ತವ್ರೆ ಅಂತಂದ್ರೆ ನಾವು ಹಸಗಳ ಹಾಲು ಕರಿಬೇಕು, ಹಸಿಗೆ ಮೇವು ಹಾಕ್ಬೇಕು, ನಾವೆಲ್ಲೂ ಹೊರಗಡೆ ಹೋಯ್ಕಾಯ್ಕಿಲ್ಲ. ಅಂಥ ಜೀವನದಲ್ಲಿ ನಾವು ರೈತರು ಬದುಕ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಇದು ಗಮನ ಹರಿಸಿ ಸೂಕ್ತ ಪರಿಹಾರ, ಬರೀ 2,000 5,000 ಕೊಡೋದಲ್ಲ, ಸೂಕ್ತ ಪರಿಹಾರ ಅದರ ಮೌಲ್ಯ, ಆ ಹಸಿನ ಮೌಲ್ಯ ನೋಡ್ಬಿಟ್ಟು ಗುರುತಿಸಿ ಪರಿಹಾರ ಕೊಡಬೇಕು ಅಂತ ಇದರಲ್ಲಿ ಕಡಾಖಂಡಿತವಾಗಿ ನಾನು ಈ ಮೂಲಕ ಹೇಳ್ತೀನಿ. ಸ್ಥಳಕ್ಕೆ ಆಗಮಿಸಿದ ಪುರಸಭಾ ಸದಸ್ಯ ಪಿ ಶಿವಣ್ಣ ರೈತರಿಗೆ ಸಾಂತ್ವನ ಹೇಳಿ ಚಿರತೆ ದಾಳಿಯ ಹಿನ್ನೆಲೆಯಲ್ಲಿ ಪಶು ಮತ್ತು ಮಾನವ ಭದ್ರತೆಗೆ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಒಂದು ಏನಾರು ಒಂದು ಜೋನ್ ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಜಾಗ ಇದೆ, ಅದರ ಸಂಬಂಧಪಟ್ಟಂಗೆ ಒಂದು ಜೂನ್ ಮಾಡಿದ್ರೆ ಪ್ರಾಣಿ ಸಂಗ್ರಹಾಲಯ ಇಟ್ಕೊಳ್ಳಿಕ್ಕೆ ಆ ತಾಲೂಕು ಒಳಗಡೆ ಒಂದು ಪ್ರಾಣಿ ಸಂಗ್ರಹಾಲಯದ್ದು ಜೂನ್ ಇಟ್ಟರೆ ಎಲ್ಲ ಅದು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ. ರೈತಾಪಿ ಜನಗಳು ಅದಕ್ಕಾಗುವಂಥದ್ದು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ. ಹಾರೋಹಳ್ಳಿಯಲ್ಲಿ ಚಿರತೆ ದಾಳಿಯಿಂದಾಗಿ ಸೃಷ್ಟಿಯಾದ ಆತಂಕವನ್ನು ನಿವಾರಿಸಲು ಸರ್ಕಾರ ಹಾಗೂ ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಪಶು ಸಂರಕ್ಷಣೆ ಮತ್ತು ರೈತರ ಭದ್ರತೆ ತುರ್ತು ಅಗತ್ಯವಾಗಿದೆ ಎಂಬುದು ಗ್ರಾಮಸ್ಥರು ಮನವಿ ಮಾಡಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಬೆಳದಿಂಗಳ ದೀಪಾರತಿ ಮತ್ತು ಗುರುಪೂರ್ಣಿಮೆ ಕಾರ್ಯಕ್ರಮವು ವಿಶೇಷ ಕಾವೇರಿ ಆರತಿಯೊಂದಿಗೆ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಬೆಳದಿಂಗಳ ದೀಪಾರತಿ ಮತ್ತು ಗುರುಪೂರ್ಣಿಮೆಯ ಧಾರ್ಮಿಕ ಕಾರ್ಯಕ್ರಮವು ವಿಶೇಷ ಕಾವೇರಿ ದೀಪಾರತಿಯೊಂದಿಗೆ ಗಂಡಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ತ್ರಿನೇತ್ರ ಶ್ರೀಗಳು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿ, ಗುರುವಿನ ಕೃಪೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು, ನೀ ನುಡಿದರೆ ಕೊರಡು ಕೊನರುವುದಯ ಎಂಬ ಮಾತಿನಂತೆ ಅಪಾರ ಸಾಧಕರಾಗಿ ಸಮಾಜಕ್ಕೆ ಕೊಡುಗೆ ನೀಡಿದಂತಹ ಹಿರಿಯ ಶ್ರೀಗಳು ಭಕ್ತಿಭಾವಕ್ಕೆ ಒಲಿಯುತ್ತಿದ್ದ ಹಿರಿಮೆಯನ್ನು ತಿಳಿಸಿ ಕತ್ತಲಿನಿಂದ ಬೆಳಕಿನೆಡೆಗೆ ಮತ್ತು ಮುಕ್ತಿ ಮೋಕ್ಷದ ಮಾರ್ಗದೆಡೆ ಕೊರೆದೊಯ್ಯುವವರೇ ಗುರು ಅಂತ ಹೇಳಿದರು. ಮಾಡಿ ರಾಮಕೃಷ್ಣ ಪರಮಹಂಸರಿಗಿಂತ ಬಹಳ ಎತ್ತರಕ್ಕೆ ಏರದಂಥವರು ಸ್ವಾಮಿ ವಿವೇಕಾನಂದರು. ಅಂದರೆ ನಾವು ಯಾರ ಸಂಘ ಮಾಡ್ತೀವಿ ಅನ್ನೋದು ಮುಖ್ಯ. ಹಾಗಾಗಿ ಬಹುಶಃ ಎಲ್ಲರ ಜೀವನಗಳು ಒಂದೊಂದು ಸಂಘಗಳು ಒಳ್ಳೆ ಸಂಘ ಕೂಡಿದಾಗ ಒಳ್ಳೆ ಜನ ಸಿಕ್ಕಿದಾಗ ಬಿಡಬೇಡಿ. ಯಾಕೆ ಅಂತಂದರೆ ಇವತ್ತು ಒಳ್ಳೆ ಜನ ಸಿಗ್ತಾರೆ, ಒಳ್ಳೆ ಜನ ಸಿಕ್ಕೋದು ಕಷ್ಟ, ಒಳ್ಳೆ ಜನ ಸಿಕ್ಕೋದು ಕಷ್ಟ. ಹಾಗಾಗಿ ಬಹುಶಃ ಈ ಒಂದು ಪೌರ್ಣಮಿಯಲ್ಲಿ ಗುರು ಅಂತ ಅಂದರೆ ಅಜ್ಞಾನವನ್ನು ತಲುಪಿಸುವಂಥದ್ದು, ಸುಜ್ಞಾನವನ್ನು ಬಿತ್ತನೆ ಮಾಡುವಂಥದ್ದು. ಜ್ಞಾನದಿಂದ ನಮ್ಮ ಅಜ್ಞಾನ ತೊಲಗಿದಾಗ ಮಾತ್ರ ನಮಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಬೇಗ ಮುಂದೆ ಬರಬೇಕು. ಗುರುಪೂರ್ಣಿಮೆಯ ಪ್ರಯುಕ್ತ ಹಿರಿಯ ಶ್ರೀಗಳಾದ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳ ಪಾದಕ ಪೂಜೆಯನ್ನು ತ್ರಿನೇತ್ರ ಶ್ರೀಗಳು ನೆರವೇರಿಸಿದರು ಮತ್ತು ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಮಧುಮತಿ MS ಮತ್ತು ಡಾಕ್ಟರ್ ಎನ್ ನಾಗೇಶ ದಂಪತಿಗಳು ತ್ರಿನೇತ್ರ ಶ್ರೀಗಳ ಪಾದಪೂಜೆ ನೆರವೇರಿಸಿದರು. ಬೆಂಗಳೂರಿನ ಮಕ್ಕಳ ಹೃದ್ರೋಗ ತಜ್ಞರಾದ ಕಿರಣ ಮತ್ತು ಸೌದಿ ಅರೇಬಿಯಾದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಡಾಕ್ಟರ್ ರವೀಂದ್ರ ಚರಣರವರು ಮಾತನಾಡಿ,
ತಾವು ಡಾಕ್ಟರ್ ಆಗಿದ್ದು ಕೂಡ ಮೆಡಿಕಲ್ ಫೀಲ್ಡಿನಲ್ಲಿ ಮಾಡಲಿಕ್ಕಾಗದೇ ಇರುವ ಪವಾಡವನ್ನು ತ್ರಿನೇತ್ರ ಶ್ರೀಗಳು ಈ 3 ವಾರಗಳಲ್ಲಿ ನಮ್ಮ ಪತ್ನಿಯವರ ಆರೋಗ್ಯದ ಬಗ್ಗೆ ಮಾಡಿದ್ದಾರೆ. ಇದೊಂದು ಸದೃಶ ಪವಾಡವಾಗಿದೆ ಅಂತ ಹೇಳಿದರು. ಶ್ರೀಮತಿ ಗೌರಮ್ಮ ದೇವರಾಜರೆಡ್ಡಿ ಮತ್ತು ಬಿಂದು ಸುರೇಂದ್ರ ಹಾಗೂ ಶೈಲಜಾ ವೀರವರು ದಾಸೋಹ ಸೇವೆಯನ್ನು ನೆರವೇರಿಸಿಕೊಟ್ರು. ಕಾರ್ಯಕ್ರಮದಲ್ಲಿ ಗಣೇಶ್ ಪ್ರಸಾದ್, ಗಿರೀಶ್, ಮುತ್ತಣ್ಣ, ಮಹೇಶ್, ರವಿಕುಮಾರ್, ಚನ್ನಬಸಪ್ಪ, ಕಾರ್ಯದರ್ಶಿಗಳಾದ ಶಿವಕುಮಾರ್, ವಿದ್ವಾನ್ ಗಂಗಣ್ಣ, ವೆಂಕಟೇಶಪ್ಪ ಸೇರಿದಂತೆ ಅನೇಕರಿದ್ದರು. ಮಳವಳ್ಳಿ ಪಟ್ಟಣದ ಚೆಸ್ಕಾಂ ಕಚೇರಿ ಆವರಣದಲ್ಲಿ ಆಷಾಢ ಮಾಸದ 3ನೇ ಶುಕ್ರವಾರದ ಪ್ರಯುಕ್ತ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಜರುಗಿದವು. ಮಳವಳ್ಳಿ ಪಟ್ಟಣದ ಚೆಸ್ಕಾಂ ಕಚೇರಿ ಆವರಣದಲ್ಲಿ ಆಷಾಢ ಮಾಸದ 3ನೇ ಶುಕ್ರವಾರದ ಅಂಗವಾಗಿ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಶುಕ್ರವಾರ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ 2:30 ಸಮಯದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕಚೇರಿ ಆವರಣದಲ್ಲಿ ಹಾಕಲಾಗಿದ್ದ ಆಕರ್ಷಕ ವೇದಿಕೆಯಲ್ಲಿ ಸ್ಥಾಪಿಸಲಾಗಿದ್ದ ಶ್ರೀ ಚಾಮುಂಡೇಶ್ವರಿ ದೇವಿಯ ಮೂರ್ತಿಗೆ ವಿವಿಧ ಹೂವು, ತಳಿರು ತೋರಣಗಳಿಂದ ಅಲಂಕರಿಸಿದ ನಂತರ ಕಚೇರಿಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳ ಸಮ್ಮುಖದಲ್ಲಿ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿದರು. ನಂತರ ನೆರೆದಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿದರೆ ಮಹಿಳಾ ಸಿಬ್ಬಂದಿ ಆರತಿ ಬೆಳಗಿ ತಮ್ಮ ಭಕ್ತಿ ಸಮರ್ಪಿಸಿದರು. ಇದೇ ವೇಳೆ ನೆರೆದಿದ್ದವರಿಗೆ ಸಿಹಿ ವಿತರಿಸಲಾಯಿತು. ಚೆಸ್ಕಾಂನ ಅಧೀಕ್ಷಕ ಅಭಿಯಂತರರಾದ ಸೋಮಶೇಖರ್, ಕಾರ್ಯಪಾಲಕ ಅಭಿಯಂತರರಾದ ಪುಟ್ಟಸ್ವಾಮಿ, ಎಒ ಶಿವಕುಮಾರ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಪ್ರೇಮ್ಕುಮಾರ್, ಹಿಮಂತ್ ಕುಮಾರ್, ಚೆಸ್ಕಾಂನ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಮಂಜು, ಕಾರ್ಯದರ್ಶಿ ದೀಪಕ್ ಮತ್ತಿತರ ಅಧಿಕಾರಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮಂಡ್ಯದ ವಿದ್ಯಾನಗರದಲ್ಲಿರುವ ಅನ್ನದಾತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಶಾಂತಕುಮಾರ ಸ್ವಾಮೀಜಿಗಳ ನೇತೃತ್ವದಲ್ಲಿ ದೇವಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ವಿಧಿ ವಿಧಾನಗಳು ಅರ್ಥಪೂರ್ಣವಾಗಿ ಜರುಗಿದವು. ಮಂಡ್ಯದ ವಿದ್ಯಾನಗರದಲ್ಲಿರುವ ಅನ್ನದಾತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಜರುಗಿದವು. ಮುಂಜಾನೆಯಿಂದಲೇ ದೇವಾಲಯಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ವಿಶೇಷವಾಗಿ ದೇವಿಗೆ ವಿವಿಧ ಬಗೆಯ ಹೂವುಗಳು ಮತ್ತು ಹಣ್ಣುಗಳಿಂದ ಭವ್ಯ ರೀತಿಯಲ್ಲಿ ಮತ್ತು ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು. ದೇವಾಲಯದ ಮುಖ್ಯಸ್ಥರು ಹಾಗೂ ಪ್ರಧಾನ ಅರ್ಚಕರಾದ ಶ್ರೀ ಶಾಂತಕುಮಾರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ದಿನ ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ಜರುಗಿದವು. ಅನ್ನದಾತೆ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷವಾದ ಅಲಂಕಾರ, ಪುಷ್ಪಾಲಂಕಾರ, ಬೆಲ್ಲದ ಆರತಿ ನಡೆಯಿತು. ಮುತ್ತೈದರಿಂದ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಜರುಗಿದವು. ಈ ಬಾರಿ ವಿಶೇಷವೆಂದರೆ ಬನ್ನೂರು ಗ್ರಾಮದ ಬಾಲಕಿಯರುಗಳು ಅನ್ನಪೂರ್ಣೇಶ್ವರಿ ದೇವಿ ಮತ್ತು ದುರ್ಗಾದೇವಿಯ ವೇಷ ತೊಟ್ಟು ಗಮನ ಸೆಳೆದಿತ್ತು. ಪ್ರಧಾನ ಅರ್ಚಕರಾದ ಶಾಂತಕುಮಾರ ಸ್ವಾಮೀಜಿಯವರು ಪೂಜೆ ನೆರವೇರಿಸಿ ಸಕಲ ಸಂಕಷ್ಟಗಳು ನಿವಾರಣೆಯಾಗಲಿ, ಮಂಡ್ಯ ಜಿಲ್ಲೆ ಸುಭಿಕ್ಷವಾಗಲಿ ಮತ್ತು ಸರ್ವರಿಗೂ ಕೂಡ ಒಳಿತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ವಾಸವಾಗಿರುವ ಕುರುಹಿನ ಶೆಟ್ಟಿ ಸಮಾಜದ ಮುಖಂಡರು ಹಾಗೂ ಶತಾಯುಷಿಗಳಾದ ಹೊಸಹೊಳಲು ಗ್ರಾಮದ ತಮ್ಮಣ್ಣ ಶೆಟ್ಟಿಯವರನ್ನ ಅವರ ಸ್ವಗೃಹದಲ್ಲಿ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ರವರು ಆತ್ಮೀಯವಾಗಿ ಗೌರವಿಸಿ ಶುಭ ಹಾರೈಸಿದರು. ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ವಾಸವಾಗಿರುವ ಕುರುಹಿನ ಶೆಟ್ಟಿ ಸಮಾಜದ ಮುಖಂಡರು ಹಾಗೂ ಶತಾಯುಷಿಗಳಾದ ಹೊಸಹೊಳಲು ಗ್ರಾಮದ ತಮ್ಮಣ್ಣ ಶೆಟ್ಟಿಯವರನ್ನು ಅವರ ಸ್ವಗೃಹದಲ್ಲಿ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ಸ್ವಾಮಿಯವರು ಸನ್ಮಾನಿಸಿ ಶುಭ ಹಾರೈಸಿದರು.
ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿ ನೊಂದವರ ಕಷ್ಟಕ್ಕೆ ಸ್ಪಂದಿಸಿ ಕೆಲಸ ಮಾಡುವ ಮೂಲಕ ಸಮಾಜದ ನಿರ್ಮಾಣಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿದ್ದ ತಮ್ಮಣ್ಣಶೆಟ್ಟಿ ಅವರಂತಹ ಹೃದಯ ವೈಶಾಲ್ಯತೆಯನ್ನು ಮೈಗೂಡಿಸಿಕೊಂಡಿರುವ ನಾಗರಿಕರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. 100 ವರ್ಷಗಳ ಸಾರ್ಥಕ ತುಂಬು ಜೀವನವನ್ನು ನಡೆಸುತ್ತಿರುವ ತಮ್ಮಣ್ಣಶೆಟ್ಟರವರು ಇಂದಿನ ಯುವಜನಾಂಗಕ್ಕೆ ಮಾದರಿಯಾಗಿದ್ದಾರೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಬಳ್ಳೆಕೆರೆ ಮಂಜುನಾಥ್, ಕೂರಿನ ಶೆಟ್ಟಿ ಸಮಾಜದ ಮುಖಂಡ ಶ್ರೀನಿವಾಸ್, ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ನ ಗಂಜಿಗೆರೆ ಮಹೇಶ್ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ನಗರ ಸ್ಥಳೀಯ ಸಂಸ್ಥೆಗಳು ಕುಡಿಯುವ ನೀರಿನ ಪೂರೈಕೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಬೇಕೆಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರ ಸ್ಥಳೀಯ ಸಂಸ್ಥೆಗಳು ಕುಡಿಯುವ ನೀರಿನ ಪೂರೈಕೆಯಲ್ಲಿ ಯಾವುದೇ ರಾಜಿಯಾಗದೆ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೋಶಾಭಿವೃದ್ಧಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ತಿಂಗಳ ಕುಡಿಯುವ ನೀರಿನ ಮಾದರಿಯ ವರದಿಯನ್ನು ಅವಲೋಕಿಸಿ ಸಮಸ್ಯೆ ಇರುವ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳನ್ನು ಸರಿಪಡಿಸಿ ಅಂತ ಹೇಳಿದರು. ನಗರ ತ್ಯಾಜ್ಯ ನಿರ್ವಹಣೆಯನ್ನು ಸೂಕ್ತ ಸಮಯಕ್ಕೆ ವಿಲೇವಾರಿ ಮಾಡಬೇಕು. ಆಸ್ತಿ ತೆರಿಗೆ ವಸೂಲಾತಿಯನ್ನು ಕಳೆದ ಸಭೆಗೆ ಹೋಲಿಸಿದರೆ ಒಟ್ಟು ಶೇಕಡ 5 ತೆರಿಗೆ ವಸೂಲಾತಿ ಮಾಡಿ ಪ್ರಗತಿ ಸಾಧಿಸಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ನರಸಿಂಹಮೂರ್ತಿ, ಇಂಜಿನಿಯರ್ ಪ್ರತಾಪ್, ನಗರಸಭೆ ಪೌರಾಯುಕ್ತರಾದ ಪಂಪಶ್ರೀ, ನಗರಸಭೆಯ ಪರಿಸರ ಅಭಿಯಂತರ ರುದ್ರೇಗೌಡ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಂಡ್ಯ ನಗರದ ಎಂಸಿ ರಸ್ತೆಯ ಎಇಟಿ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ಆಶ್ರಯದಲ್ಲಿ ಎಇಟಿ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಜ್ಯೋತಿ ಬೆಳಗುವ ಹಾಗೂ ಪ್ರತಿಜ್ಞಾ ವಿಧಿ ಬೋಧನಾ ಕಾರ್ಯಕ್ರಮ ನಡೆಯಿತು. ಮಂಡ್ಯ ನಗರದ ಎಂಸಿ ರಸ್ತೆಯ ಎಇಟಿ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ಆಶ್ರಯದಲ್ಲಿ ಎಇಟಿ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಜ್ಯೋತಿ ಬೆಳಗುವ ಹಾಗೂ ಪ್ರತಿಜ್ಞಾ ವಿಧಿ ಬೋಧನೆಯ ಕಾರ್ಯಕ್ರಮ ಸಂಸ್ಥೆಯ ಅಧ್ಯಕ್ಷರಾದ ನಾಗಚಂದ್ರರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಿಷಪ್ ಸೆಬಾಸ್ಟಿನ್ ರವರು ಉದ್ಘಾಟಿಸಿದರು. ಈ ಪ್ರತಿಜ್ಞಾ ವಿಧಿ ಸಮಾರಂಭ, ಈ ಒಂದು ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಮಂಡ್ಯದ ಹೆಮ್ಮೆಯ ಫಾದರ್ ಆದಂಥ ಬಿಷಪ್ ಆದಂಥ ಸೆಬಾಸ್ಟಿನ್ ಅವರೇ. ನಂತರ ಮಾತನಾಡಿದವರು, ನೀವು ಉತ್ತಮ ಆಹಾರವನ್ನು ಸೇವಿಸಬೇಕು, ಏಕೆಂದರೆ ರೋಗಿಗಳು ನಿಮ್ಮ ಬಳಿ ಬಂದಾಗ ವೈರಸ್ ಬ್ಯಾಕ್ಟೀರಿಯಾಗಳಿಂದ ನಿಮಗೆ ತೊಂದರೆ ಆಗಬಹುದು. ಆದ್ದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿದರು. With loyalty, I will endure to aid the physician and all the staff in their work and devote myself to the welfare of those who are committed to my care. God bless me. ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ವಿವೇಕಾನಂದ ಮಾತನಾಡಿ, ವಿದ್ಯಾರ್ಥಿಗಳಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ನರ್ಸಿಂಗ್ ವೃತ್ತಿ ಬಗ್ಗೆ ಫಾದರ್ ಆದವರು ಮತ್ತು ಡಾಕ್ಟರ್ ಆದಿತ್ಯ ಅವರು ಸಂಪೂರ್ಣವಾಗಿ ಸಲಹೆ ನೀಡಿದ್ದಾರೆ. ಅವರ ಆದರ್ಶ ಮತ್ತು ಸಲಹೆಗಳನ್ನು ಜೀವನದಲ್ಲಿ ಅವಲಂಬಿಸಿಕೊಂಡಾಗ ತಮ್ಮ ವೃತ್ತಿಗೂ ಒಂದು ಗೌರವ ಸಿಗುತ್ತದೆ ಅಂತ ಹೇಳಿದರು. ಸ್ಪಂದನ ಆಸ್ಪತ್ರೆಯ ಡಾಕ್ಟರ್ ಐಸಿ ಆದಿತ್ಯಗೌಡ ಮಾತನಾಡಿ, 10 ವರ್ಷಗಳ ಹಿಂದೆ ನರ್ಸಿಂಗ್ ವಿದ್ಯಾರ್ಥಿಗಳು ಹೆಚ್ಚಿದ್ದ ಕಾಲವಿತ್ತು. ಆದ್ದರಿಂದ ನಮಗೆ ಬಹಳಷ್ಟು ಅರ್ಜಿಗಳು ಬರ್ತಿದ್ದವು. ನಾವು ಅರ್ಜಿಗಳನ್ನು ತಿರಸ್ಕಾರ ಮಾಡುತ್ತಿದ್ದೆವು. ಆದರೆ ಈಗ ನಮಗೆ ನರ್ಸಿಂಗ್ ಸಿಬ್ಬಂದಿಗಳೇ ಬೇಕು. ಆದರೆ ನಮಗೆ ಸಾಕಷ್ಟು ನರ್ಸಿಂಗ್ ಸಿಬ್ಬಂದಿ ಮತ್ತು ಉತ್ತಮ ಗುಣಮಟ್ಟದ ನರ್ಸಿಂಗ್ ಸಿಬ್ಬಂದಿ ಸಿಗುತ್ತಿಲ್ಲ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಎಇಟಿ ಸಂಸ್ಥೆಯ ನಾಗಚಂದ್ರ, ಪ್ರಾಂಶುಪಾಲರಾದ ದಿವ್ಯಾ, ನಿವೃತ್ತ ಪ್ರಾಂಶುಪಾಲರಾದ ಶಿವಬೋರಯ್ಯ ಸೇರಿದಂತೆ ಅನೇಕರಿದ್ದರು. ಅಹಿಂದ ಸಮಾಜವಾದಿ ನಾಯಕ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಸೇರಿದ ಹಿರಿಯ ಐಎಎಸ್ ಐಪಿಎಸ್ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ಪರಿಗಣಿಸಿ ಸೂಕ್ತ ಹುದ್ದೆಗಳನ್ನು ನೀಡದೆ ಈ ಸಮುದಾಯದ ಅಧಿಕಾರಿಗಳನ್ನು ಕಡೆಗಣಿಸಲಾಗಿದೆ ಎಂದು ದಲಿತ ಸಂಘಟನೆಗಳ ತಾಲೂಕು ಸಮಿತಿ ಮುಖಂಡರು ಮಳವಳ್ಳಿಯಲ್ಲಿ ಆಪಾದಿಸಿದರು. ಅಹಿಂದ ಸಮಾಜವಾದಿ ನಾಯಕ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಸೇರಿದ ಹಿರಿಯ ಐಎಎಸ್ ಐಪಿಎಸ್ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ಪರಿಗಣಿಸಿ ಸೂಕ್ತ ಹುದ್ದೆಗಳನ್ನು ನೀಡದೆ ಈ ಸಮುದಾಯದ ಅಧಿಕಾರಿಗಳನ್ನು ಕಡೆಗಣಿಸಲಾಗಿದೆ ಎಂದು ದಲಿತ ಸಂಘಟನೆಗಳ ತಾಲೂಕು ಸಮಿತಿ ಆರೋಪಿಸಿದೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸಾಯಂಕಾಲ 5 ಗಂಟೆ ಸಮಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿಯ ಮುಖಂಡರಾದ ಕಾಂತರಾಜು ಅವರು, ಹಿಂದೆ ಕೋಮುವಾದಿ ಎಂದು ಆರೋಪಿಸಲಾಗುತ್ತಿದ್ದ ಯಡಿಯೂರಪ್ಪ ಅವರ ಬಿಜೆಪಿ ಸರ್ಕಾರದಲ್ಲಿ 11 ಜಿಲ್ಲೆಗಳಲ್ಲಿ ಈ ವರ್ಗದ ಅಧಿಕಾರಿಗಳಿಗೆ ಡಿಸಿ, ಎಸ್ಪಿ ಹುದ್ದೆಗಳನ್ನು ನೀಡಲಾಗಿತ್ತು. ಆದರೆ ಈಗಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಸಮುದಾಯದ 56 ಮಂದಿ ಹಿರಿಯ ಅಧಿಕಾರಿಗಳ ಪೈಕಿ 2 ಮಾತ್ರ ಜಿಲ್ಲಾಧಿಕಾರಿ, 1 ಮಾತ್ರ
ಎಸ್ಪಿ ಹುದ್ದೆ ನೀಡಿರುವುದು ಅಹಿಂದ ಪರ ಸರ್ಕಾರವೆಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಈ ಸಮುದಾಯಕ್ಕೆ ಭಾರೀ ಅನ್ಯಾಯ ಮಾಡಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಸಮಾಜವಾದಿ ನಾಯಕರು ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ನಮ್ಮ ಸಮುದಾಯವನ್ನು ಕಡೆಗಣಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಹಿಡಿದು ಅಲ್ಲಿರ್ತಕ್ಕಂಥ ಶಾಸಕಗಳು ಕೂಡ ಹೇಳ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ 2012, 2013ನೇ ಸಾಲಿನಲ್ಲಿ IAS IPS ಮಾಡಿರ್ತಕ್ಕಂಥವ್ರಿಗೆ ಇವರು ಉನ್ನತವಾದ ಹುದ್ದೆಗಳನ್ನು ನೇಮಕ ಮಾಡಿದ್ದಾರೆ. 2017, 18ರಲ್ಲಿ IAS IPS ಪಾಸ್ ಮಾಡ್ಕೊಂಡು ಬಂದಿರತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮತ್ತು SP ಗಳಂತ ಹುದ್ದೆಗಳನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಸೀನಿಯರ್ಸ್ ಆಫೀಸರ್ಸ್ ಏನಿದ್ದಾರೆ ಅವರು ರಿಟೈರ್ಡ್ ಅಂಚಿನಲ್ಲಿದ್ದಾರೆ. ಅವರು ಈ ಜೂನಿಯರ್ಸ್ನೇ ಇವರು ನೇಮಕ ಮಾಡ್ಕೊಂಡು ಬಂದಾಗ ಹಿರಿಯ ಅಧಿಕಾರಿಗಳು ಈ ಉನ್ನತ ಹುದ್ದೆಯಿಂದ ವಂಚಿತರಾಗ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಸಮುದಾಯವನ್ನು ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಯಕ್ಷಪ್ರಶ್ನೆ. ಗೋಷ್ಠಿಯಲ್ಲಿ ಸಮಿತಿಯ ಮುಖಂಡರಾದ ಪುರಸಭಾ ಸದಸ್ಯ ಸಿದ್ದರಾಜು, ನಂಜುಂಡಸ್ವಾಮಿ, ಸುರೇಶ್, ನಾರಾಯಣ, ಮಲ್ಲೇಶ್, ಮಲ್ಲು, ಪುರುಷೋತ್ತಮ್, ಜಯಚಂದ್ರ ಮತ್ತಿತರರು ಹಾಜರಿದ್ದರು. ನಂತರ ತಾಲೂಕು ಕಚೇರಿಗೆ ತೆರಳಿದ ಮುಖಂಡರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಹಲಗೂರು ಹೋಬಳಿಯ ಎಲ್ಲ ವಿವಿಧ ಸಂಘಟನೆಗಳಿಂದ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಲಗೂರು ಹೋಬಳಿಯ ಎಲ್ಲ ವಿವಿಧ ಸಂಘಟನೆಗಳಿಂದ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರನ್ನು ಹಲಗೂರಿನ ಪಟ್ಟಲದಮ್ಮ ದೇವಸ್ಥಾನದಿಂದ ಸಾರೋಟಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಪೂರ್ಣಕುಂಭ, ತಮಟೆ, ನಗಾರಿ, ಪೂಜಾ ಕುಣಿತ, ವೀರಗಾಸೆ ಕಲಾ ತಂಡದೊಂದಿಗೆ ವೇದಿಕೆಗೆ ಕರೆತರಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ನವಕರ್ನಾಟಕ ಯುವ ಶಕ್ತಿಯ ರಾಜ್ಯಾಧ್ಯಕ್ಷರಾದ KN ಲಿಂಗೇಗೌಡ ಮಾತನಾಡಿ, ನಾಡಪ್ರಭು, ಧರ್ಮಪ್ರಭು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜನ್ಮದಿನೋತ್ಸವವನ್ನು ಸಕ್ಕರೆ ಜಿಲ್ಲೆ ಆರಿಸಿಕೊಂಡಂಥ ಮಣ್ಣಿನ ಮಕ್ಕಳ ತವರೂರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಜಾನಪದ ಕಲಾ ತಂಡಗಳೊಟ್ಟಿಗೆ ಇಡೀ ನಗರದ ತುಂಬ ಮೆರವಣಿಗೆ ಮಾಡುವ ಮೂಲಕ ಆಚರಣೆ ಮಾಡಿದ್ದಾರೆ ಎಂದು ಹೇಳಿದರು. ನಂತರ ಮಾತನಾಡಿದ ನಿಶ್ಚಲಾನಂದನಾಥ ಸ್ವಾಮೀಜಿರವರು, ಮಂಡ್ಯ ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಗ್ರಾಮ ಬೆಳೆಯುತ್ತಿದೆ. ಅದರಲ್ಲೂ ಮಳವಳ್ಳಿ ತಾಲೂಕಿನಲ್ಲಿ ಹಲಗೂರು ಒಂದು ವ್ಯಾಪಾರ ವ್ಯವಹಾರ ಕೇಂದ್ರವಾಗಿದ್ದು, ಜಾತಿ ಜನಾಂಗ ಬಿಟ್ಟು ಎಲ್ಲ ಸಾರ್ವಜನಿಕರು ಕೆಂಪೇಗೌಡರ ಜಯಂತಿ ಆಚರಿಸುತ್ತಿರುವುದು ತುಂಬಾ ಸಂತೋಷಕರವಾಗಿದೆ ಎಂದು ಹೇಳಿದರು. ಎಲ್ಲ ಹೋರಾಟಗಾರರು, ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ನಾಡಪ್ರಭುವನ್ನು ನೆನಪು ಮಾಡಿಕೊಳ್ತಾ ಇರುವಂಥದ್ದು ಒಂದು ರಾಷ್ಟ್ರ ಧರ್ಮ ಅಂತೇಳಿ ಭಾವಿಸ್ತೀವಿ. ಅದು ನಾಡಿನ ಧರ್ಮ, ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಭಾವಿಸಿ ನಾನು ನನ್ನ ಮಾತನ್ನ ವಿನಂತಿ ಮಾಡ್ಕೊತೀನಿ. ಎಲ್ಲ ತಪ್ಪು ತಿಳ್ಕೋಬಾರ್ದು. ನಮ್ಮ ಜೈನವರು ಅವರು ಲಯನ್ಸ್ ಕ್ಲಬ್ನ ಮೂಲಕ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಡವರಿಗೆ ಅಂದ್ರೆ ಬಂದಂತ ರೋಗಿಗಳ ಸಹಾಯಕರಿಗೆ ಅಲ್ಲಿ ಅನ್ನದಾನ ಮಾಡೋದು ನೋಡಿ ನನಗೆ ಬಹಳ ಖುಷಿ ಆಯ್ತು. ಒಂದು ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಏನು ಹಲಗೂರು ಪಟ್ಟಣ ಇದೆ, ಅವರು ಪ್ರತಿ ದಿವಸ 70-80 ಜನಕ್ಕೆ ಅನ್ನ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ವಿಚಾರ, ಇಂಥವು ಬೆಳಿಬೇಕು. ನಂತರ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಆಸ್ಪತ್ರೆಯ ಆವರಣದಲ್ಲಿ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಅವರೇ ಊಟ ಬಡಿಸಿದರು. ನಂತರ ಶಾಲಾ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ KN ಲಿಂಗೇಗೌಡ ಹಾಗೂ ಸ್ವಾಮೀಜಿರವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೈದ್ಯರ ದಿನಾಚರಣೆ ಹಿನ್ನೆಲೆ ಸಮಾಜಮುಖಿ ವೈದ್ಯರಿಗೆ ಆತ್ಮೀಯ ಅಭಿನಂದನೆ, ಜನಸ್ಪಂದನೆಯಾಗಿ ಕೆಲಸ ಮಾಡಲು ಗಣ್ಯರ ಸಲಹೆ. ರಾಜ್ಯದಲ್ಲಿ ಹೃದ್ರೋಗ ಸಮಸ್ಯೆ ಉಲ್ಬಣ ಹಿನ್ನೆಲೆ ಮದ್ದೂರಿನಲ್ಲಿ ಆಧ್ಯಾತ್ಮದ ಮೊರೆ ಹೋದ ಜನತೆ, ರಾಘವೇಂದ್ರ ಪುರೋಹಿತರ ನೇತೃತ್ವದಲ್ಲಿ ಆಧ್ಯಾತ್ಮದ ಜಪ ಆಚರಣೆ. ಪಾಂಡವಪುರದಲ್ಲಿ ಹೆಚ್ಚಿದ ಚಿರತೆಗಳ ಹಾವಳಿ, ರೈತನ ಹಸುವನ್ನ ಬಲಿ ತೆಗೆದುಕೊಂಡ ಚಿರತೆ, ಗ್ರಾಮಸ್ಥರಲ್ಲಿ ಮೂಡಿದ ಭಯದ ವಾತಾವರಣ. ಚಂದ್ರವನ ಆಶ್ರಮದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ, ತ್ರಿನೇತ್ರ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಪೂಜೆ. ಮಂಡ್ಯದ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.
ವರ್ಣ. ಇದು ಬಾಂಧವ್ಯಗಳ ಬೆಸುಗೆ,